ಫ್ರೆಂಡ್ಸ್, ನಾನು ನಿಮ್ಮ Bhargav ಫ್ರೆಂಡ್ಸ್ ಜೊತೆ ಒಂದು ವಿಡಿಯೋದಲ್ಲಿ ನಾವು ಬೆಸ್ಟ್ 5 ಫೋಟೋಗ್ರಫಿ ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋಗೆ ಸ್ಪಾನ್ಸರ್ ಮಾಡಿರೋರು ಏಂಜಲ್ ಬ್ರೋಕಿಂಗ್ ಅಂತೇಳಿ. ಏಂಜಲ್ ಬ್ರೋಕಿಂಗ್ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೊಂದು ಡಿಮೆಟ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಡಿಮೆಟ್ ಅಕೌಂಟ್ ಬೇರೆ ಕಡೆ ಹೋದರೆ ನಿಮಗೆ 500 ರೂಪೀಸ್ ಆಗುತ್ತೆ. ಸೊ ಏಂಜಲ್ ಬ್ರೋಕಿಂಗ್ ಅವರು ಫ್ರೀಯಾಗಿ ಕೊಡ್ತಿದ್ದಾರೆ. ಇದಕ್ಕೋಸ್ಕರ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ. ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡೋಕ್ಕೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅವೆಲ್ಲ ಆದಮೇಲೆ ನೀವು ಸ್ಕ್ರೀನ್ಶಾಟು ಮತ್ತು ನಿಮ್ಮ ನೇಮ್ ಕಳಿಸ್ಬೇಕಾಗುತ್ತೆ ಅಷ್ಟೇ. ಸ್ಕ್ರೀನ್ಶಾಟ್ ನಿಮ್ಮ ಡಿಮೆಟ್ ಅಕೌಂಟಿನ ಸ್ಕ್ರೀನ್ಶಾಟ್ ಮತ್ತು ನೇಮ್ ಕಳಿಸಿದ್ರೆ ಸಾಕು, ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು. ಫ್ರೆಂಡ್ಸ್, ಎಲ್ಲ ಸಾಮಗ್ರಿಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಹಾಗೆ ಐರನ್ ಬಾಕ್ಸ್ ಕೂಡ ಇಟ್ಕೊಂಡಿದ್ದೀವಿ. ಸೊ ಮಸ್ತ್ ಫೋಟೋಗ್ರಫಿ ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇನ್ನು ಫಸ್ಟ್ ಟ್ರಿಕ್ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಪೇಪರ್ ತೊಗೋಬೇಕಾಗುತ್ತೆ. ಒಂದು ಯಾವುದೋ ಒಂದು ಪೇಪರ್ ಆಗಿರ್ಬೋದು. ಪೇಪರ್ ತೊಗೊಂಡು ಒಂದು ಮ್ಯಾಚ್ ಬಾಕ್ಸ್ ತೊಗೊಂಡು ನೀವು ಆ ಪೇಪರ್. ಓಕೆ ಫ್ರೆಂಡ್ಸ್, ಈ ಥರ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಸೊ ಈ ಥರ ಬರುತ್ತೆ ನಿಮಗೆ ಫೋಟೋ. ಮತ್ತು ಓಕೆ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಟ್ರಿಕ್ ಬರುತ್ತೆ ನಿಮಗೆ. ಐರನ್ ಬಾಕ್ಸ್ ಬೇಕಾಗುತ್ತೆ. ಐರನ್ ಬಾಕ್ಸ್ನ ನೀವು ಹಿಂಗೆ ಇಟ್ಕೊಂಡು ನೀವು ಫೋಟೋನ ತೆಕ್ಕೋಬೇಕಾಗುತ್ತೆ. ಸೊ ಒಂದ್ಸತಿ ನಾನು ಇವಾಗ ತೆಗೆದು ತೋರಿಸ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬೋದು. ಸೊ ಈ ಥರ ನೀವು ಫೋಟೋಸ್ನ ತೆಗಿಬೋದು ಆರಾಮಾಗಿ. ಸ್ನ್ಯಾಪ್ಸೀಡ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಆ ಸ್ನ್ಯಾಪ್ಸೀಡ್ ಅಪ್ಲಿಕೇಶನಲ್ಲಿ ನೀವು ಆ ಹೊಗೆ ಥರದ ಎಫೆಕ್ಟ್ಗಳನ್ನ ನೀವು ಮಾಡ್ಕೋಬೋದು. ಸೊ ಇನ್ನೂ ಕ್ಲೀನಾಗಿ ನೀವು ಅದನ್ನು ಎಡಿಟ್ ಮಾಡಿದ್ರೆ ಅಂದರೆ ಮಸ್ತ್ ಫೋಟೋ ನೀವು ಆರಾಮಾಗಿ ತೆಕ್ಕೋಬೋದು ಅಂತ ಹೇಳ್ಬೋದು. ಸೊ ನಿಮಗೆ ಬೇಜಾನು ಮಿಕ್ಸಿ ಮತ್ತು ಗ್ರೈಂಡರ್ ಎಲ್ಲ ಇಟ್ಕೊಂಡು ತೆಕ್ಕೊಂಡು ನೀವು ಆರಾಮಾಗಿ ಫೋಟೋಸ್ ಬರುತ್ತೆ. ಸಬ್ಸ್ಕ್ರೈಬ್ ಬಟನ್ ಹೊಡೆದಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಹೊಡೆದು ದೇವ್ರನ್ನ ನೆನೆಸ್ಕೊಂಡು ಗಂಟೆ ಹೊಡೀರಿ. ಹುಷಾರ್ ಗುರು. ಓಕೆ ಫ್ರೆಂಡ್ಸ್, ಇನ್ನು ಮೂರನೇ ಟ್ರಿಕ್ ಬರುತ್ತೆ ನಿಮಗೆ. ಇಲ್ಲಿ ಫೋನ್ ಬೇಕಾಗುತ್ತೆ. ಫೋನ್ಗೆ ನೀವು ಈ ಥರ ಒಂದು ಟೇಪ್ ಬೇಕಾಗುತ್ತೆ. ಟೇಪ್ನ ನೀವು ಅಲ್ಲಲ್ಲಿ ಕಡಿದ್ರೂ ಸರಿನೇ. ಟೇಪ್ನ ನೀವೇನು ಮಾಡಬೇಕು ಅಂದರೆ ಮೊಬೈಲ್ ಸ್ಕ್ರೀನ್ ಮೇಲೆ ಈ ಥರ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಈ ಥರ ಮೊಬೈಲ್ ಅಥವಾ ಮಾರ್ಕರಲ್ಲಿ ನೀವು ಬಳಿಬೇಕಾಗುತ್ತೆ. ಸೊ ಸುಮ್ಮನೆ ಹಿಂಗೆ ಮಾರ್ಕರಲ್ಲಿ ನೀವು ಪೆನ್ ಅಥವಾ ಮಾರ್ಕರಲ್ಲಿ ಬಳಿಬೇಕಾಗುತ್ತೆ. ಪೆನ್ ಅಥವಾ ಮಾರ್ಕರ್ ಯಾವುದನ್ನ ಆಗಿರಲಿ, ಬಟ್ ಕ್ಯಾಮ್ರಾ ತೆಗೆದು ಬಳಿರಿರ, ಆಮೇಲೆ ನಿಮ್ಮ ಮನೇಲಿ ಓಡಿಸ್ಕೊಂಡು ಬರ್ತಾರೆ. ಓಕೆ, ಈ ಥರ ಒಂದು ಫೋಟೋಸ್ನ ತೆಕ್ಕೊಂಡು ನೀವು ಕಲರ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಇದೊಂಥರ ನ್ಯಾಚುರಲ್ ಆಗಿರುತ್ತೆ. ನೀವು ಎಡಿಟ್ ಮಾಡೋವಂಥ ಒಂದು ಇದೇ ಇರಲ್ಲ. ಸೊ ಈ ಥರ ಟ್ರಿಕ್ನ ನೀವು ಒಂದ್ಸತಿ ನಾನು ತಿಳಿಸ್ಕೊಟ್ಟಿದ್ದೆ. ಇನ್ನೊಂದ್ಸತಿ ದಯವಿಟ್ಟು ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಇನ್ನೊಂದು ಟ್ರಿಕ್ಕು ತುಂಬ ಸುಲಭ ಅಂತಲೇ ಹೇಳ್ಬೋದು. ಸೊ ನೀವೊಂದು ಫೋಟೋನ ತೆಕ್ಕೋಬೇಕಾಗುತ್ತೆ. ಓಕೆ, ಫೋಟೋನ ತೆಕ್ಕೊಂಡಿದ್ದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಸ್ನ್ಯಾಪ್ಸೀಡ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಆ ಸ್ನ್ಯಾಪ್ಸೀಡ್ಗೆ ಹೋಗ್ಬಿಟ್ಟು ನೀವು ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿ. ಆ ಸ್ನ್ಯಾಪ್ಸೀಡ್ ಅಪ್ಲಿಕೇಶನಲ್ಲಿ ನೀವು ಅದ್ರ ಮೇಲೆ ನಿಮಗೆ ಡಬಲ್ ಎಕ್ಸ್ಪೋಜರ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಆ ಫೋಟೋನ ನೀಟಾಗಿ ನೀವು ಎರೇಸ್ ಮಾಡಿದ್ರೆ ಸಾಕು, ನಿಮ್ಮ ಬಾಡಿ ಮೇಲೆಲ್ಲ ನಿಮಗೆ ಒಂಥರ ಎಲೆಗಳು ಟೈಪಲ್ಲಿ ಕೂತ್ಕೊಳ್ಳುತ್ತೆ. ಇದೊಂದು ಖಂಡಿತ ನೀವು ಟ್ರೈ ಮಾಡಲೇಬೇಕು. ಒಂದೊಳ್ಳೆ ಅದ್ಭುತವಾದ ಒಂದು ಟ್ರಿಕ್ ಅಂತಲೇ ಹೇಳ್ಬೋದು. ಸೊ ಈ ಫೋಟೋನ ತೆಗಿಯೋಕ್ಕೆ ನಾವು ತುಂಬ ಹರಸಾಹಸ ಪಟ್ಟಿದ್ದೀವಿ. ಸೊ ಏನೂ ಇಲ್ಲ, ನೀವು ನೆಲದ ಮೇಲೆ ನೀವು ಈ ಥರ ನೀವಿಲ್ಲಿ ಈ ಥರ ನೀವಿಲ್ಲಿ ಕಾಲಿಡಬೇಕಾಗುತ್ತೆ. ಅಂದರೆ ಈ ಥರ ನಿಂತ್ಕೊಂಡು ನೀವು ಫೋಟೋನ ತೆಕ್ಕೊಂಡ್ರೆ ನೀವು ಲ್ಯಾಂಡ್ಸ್ಕೇಪ್ ಫೋಟೋ ಥರ ಇರುತ್ತೆ. ಸೊ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು. ಸೊ ಒಂದ್ಸತಿ ಕೆಳಗಡೆ ಮೊಬೈಲ್ ಇಟ್ಟು ಫೋಟೋ ಬರುತ್ತೆ. ನಾನು ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಕ್ಲೀನಾಗಿ ತೆಕ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, 5 ಟ್ರಿಕ್ನ ನೀವು ಮನೇಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಸೊ ಈ ಟ್ರಿಕ್ನ ನೀವು ನಿಮ್ಮ ಡಿಫ್ರೆಂಟ್ ವೇನಲ್ಲಿ ಟ್ರೈ ಮಾಡಿದೆ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಹೆಸರು ಭಾರ್ಗವ್. ನೆಕ್ಸ್ಟ್ ವೇಳೆ ಸಿಗೋಣಂತೆ.